ಆ ಪರಮಾವತಾರಿಯ ಪ್ರಿಯ ಗೋಪಿಯರ ಮರ್ಯಾದಾ ಭಂಗ ಮಾಡುವ ಸಮಯ ಬಂದಾಗಿದೆ ಭದ್ರಾಕ್ಷ. ಹೇಳಲೇಬೇಡಿ, ನನಗೆ ಎಲ್ಲ ಅರ್ಥ ಆಗಿದೆ. ಈಗ ಕೆಲಸ ಬಂತು, ಬೆಣ್ಣೆ ತೆಗ್ದಂಗಿರಿ. ಬನ್ನಿ ನನ್ನ ಪ್ರಿಯ ಅಸುರರೇ, ನೀವೆಲ್ಲ ಈಗ ಯಮುನೆ ನದಿಲಿ ಈಜಬೇಕಾದ ಸಮಯ ಬಂದಾಗಿದೆ. ಗೋಲೋಕದಿಂದ ಬಂದ ಗೋಪಿಯರ ರಕ್ಷಣೆ ಇವತ್ತು ಅವರ ಸ್ವಾಮಿ ವಿಷ್ಣುನೂ ಮಾಡಕ್ಕಾಗಲ್ಲ. ಇವತ್ತು ನಾವು ಅವರ ಮಾನ ಮರ್ಯಾದೆ ತೆಗೆದು ಹಾಕೋಣ. ಆ ಗೋಪಿಕೆಯರೆಲ್ಲಿದ್ದಾರೆ? ಅಲ್ಲೋಡಿ, ಅಲ್ಲಿ ವನದ ಮಧ್ಯದಲ್ಲಿ ಸರೋವರ ಕಾಣಿಸ್ತಾ ಇದೆಯಲ್ಲ. ಗೋಪಿಯರು ಖಂಡಿತ ಸರೋವರದಲ್ಲೇ ಇರ್ತಾರೆ. ಅಲ್ಲಿ ನೋಡಿ, ಅವ್ರ ವಸ್ತ್ರನೂ ಕಾಣಿಸ್ತಾ ಇದೆ ಅಲ್ವಾ? ಇದೇ ಕೆರೆ ಅಲ್ವಾ? ನಡೀರಿ, ಬನ್ನಿ. ಖಂಡಿತ ಗೋಪಿಕೆಯರು ಇದೇ ನೀರಿನ ಒಳಗಿದ್ದಾರೆ. ಅಯ್ಯೋ ನನ್ನ ಪ್ರಿಯ ಅಸುರರೇ, ಹೊರಗ್ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಒಳಗ್ ಹೋಗಿ. ಅಯ್ಯೋ, ಇಲ್ಲಿವರೆಗೂ ಒಂದ್ ಕೆಲ್ಸನೂ ಆಗಿಲ್ಲ. ಕೆಲ್ಸ ಅಲ್ಲಿ ಒಳಗಾಗ್ಬೇಕಾಗಿರೋದು. ನೀವು ಹೊರಗ್ ನಿಂತ್ಕೊಂಡು ಕೈಯಲ್ಲಾಡಿಸ್ತಿದ್ದೀರಾ. ಅಯ್ಯೋ, ಹಾರಿಬಿಡಿ, ಗೋಪಿಯರ ಹತ್ರ ಹೋಗಿ. ಇದು ಕೃಷ್ಣನಿಗೂ ಗೊತ್ತಾಗ್ಬೇಕಾದ ವಿಷಯ. ಈ ಭಗವಂತ ಕಂಸನ್ ಜೊತೆ ಶತ್ರುತ್ವ ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ. ಅಯ್ಯೋ, ಎಲ್ಲಿ ಸತ್ ಹೋದ್ರು? ಒಳಗೇನೆ ಎಲ್ಲಾ ಕೆಲ್ಸ ಬೆಣ್ಣೆ ತರ ಮಾಡೋದಾದ್ರೆ ನಾನೇನು ಹೊರ ಕೂತ್ಕೊಂಡು ಹುಲ್ ಕಿತ್ಕೊಂಡು ಪ್ರತೀಕ್ಷೆ ಮಾಡ್ತಾ ಇರ್ಬೇಕಾ? ಅಯ್ಯೋ, ದೇಗ 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 ಗೋಪಿಕೆಯನ್ನ ಕರೀರೋ. ಅಯ್ಯೋ, ಖಾಲಿ ಕೈಯಲ್ಲಿ ಯಾರು ಕಾಣ್ಲಿಲ್ಲ ಭದ್ರಾಕ್ಷ, ಯಾರು ಕಾಣ್ಲಿಲ್ಲ. ಪ್ರೇತರಾಜರೇ, ಗೋಪಿಯರು ಎಲ್ಲಿದ್ದಾರೆ? ಒಳಗಂತೂ ಯಾರೂ ಇಲ್ಲ. ಎಲ್ಲ ಕೆಲ್ಸ ಬೆಣ್ಣೆ ತೆಗ್ದಂಗಲ್ಲ. ಅಯ್ಯೋ, ಸರಿಯಾಗಿ ಹುಡುಕಿದ್ವಿ ಮಹಾರಾಜ, ಇಡೀ ಸರೋವರದಲ್ಲಿ ಯಾರು ಕಾಣ್ಲಿಲ್ಲ. ಅದು ಹೇಗ್ ಬೆಣ್ಣೆ ಸಿಗ್ಲಿಲ್ಲ? ಅವರ ಬಟ್ಟೆಗಳು ಇಲ್ಲೇ ಇದೆಯಲ್ಲ. ಗೋಪಿಯರು 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 ಎಲ್ಲಿ ಹೋಗಿದ್ದಾರೆ? ಗೋಪಿಯರು ಎಲ್ಲಿ ಹೋದ್ರು? ಇಲ್ಲಿ ಗೋಪಿಯರಲ್ಲ, ಇಲ್ಲಿ ಗೋಪ ಇದ್ದಾನೆ ಭದ್ರಾಕ್ಷ. ಅಂದ್ರೆ ಗೋಪಿಯರ ವಸ್ತ್ರ ನೀನ್ ಹಾಕೋತೀಯ? ಇಲ್ಲ ಇಲ್ಲ, ಈ ವಸ್ತ್ರನ ಗೋಪಿಯರೇ ಧರಿಸೋದು. ಆದ್ರೆ ಇದನ್ನ ನಾನು ಕದ್ದಿದ್ದೀನಿ ಅಷ್ಟೇ. ಅದ್ರಿಂದ ನಿನ್ಗೆ ನಿನ್ ಸತ್ಯನ ತೋರ್ಸೋದಿಕ್ಕೆ. ವರೆ ವಾ ಕೃಷ್ಣ, ಗೋಪಿಯರ ವಸ್ತ್ರ ಕದಿಯೋದು ನೀನು, ಮತ್ತೆ ಗೋಪಿಯರ ಜಾಗದಲ್ಲೇ ನಮ್ ಸತ್ಯನ ತೋರಿಸ್ತೀಯಾ? ಇದೆಂತ ಮೋಸನೋ ಕಂದ? ಇದು ಮೋಸ ಅಲ್ಲ ಭದ್ರಾಕ್ಷ, ಇದು ನಿನ್ನ ಮೋಸಕ್ಕೆ ಉತ್ತರ. ಮತ್ತೆ ಇವತ್ ನಿನ್ಗೆ ಗೊತ್ತಾಗುತ್ತೆ ಒಂದು ಸ್ತ್ರೀಗೆ ಅವಮಾನ ಮಾಡೋ ಶಿಕ್ಷೆ ಏನಿರುತ್ತೆ. ಮತ್ತೆ ನಮ್ಗೆ ಆ ಶಿಕ್ಷೆ ಕೊಡೋದ್ ಯಾರು? ನೀನಾ? ನಾನಲ್ಲ. ಒಬ್ಬ ಸ್ತ್ರೀಗೆ ಅವಮಾನಕ್ಕೆ ಶಿಕ್ಷೆ ನಿಮ್ಗೆ ಒಬ್ಬ ಸ್ತ್ರೀನೇ ಕೊಡ್ತಾಳೆ. ಪ್ರಣಾಮ ಪ್ರಭು. ಪ್ರಭು, ನಾವು ನಿಮ್ಮ ಪರಮ ಭಕ್ತ ಸುಧಾಮನ ಭಕ್ತಿಯಲ್ಲೇ ಮುಳುಗಿದ್ದೇವೆ. ಜಗತ್ತಿನಲ್ಲಿ ಇಂತಹ ಭಕ್ತ ವಿರಳವೇ ಹೌದು. ಹಾ ಪ್ರಭು, ಇದಕ್ಕೆಂದೇ ನಾವೆಲ್ಲ ದೇವಗಣ ಒಮ್ಮತದಿಂದ
ಸುಧಾಮನಿಗೆ ನಿಮ್ಮ ಸರ್ವಶ್ರೇಷ್ಠ ಭಕ್ತನ ಉಪಾಧಿ ನೀಡ ಬಯಸಿದ್ದೇವೆ. ಆ ಮೂಲಕ ಸುಧಾಮನ ಹೆಸರು ನಿಮ್ಮ ಸರ್ವಶ್ರೇಷ್ಠ ಭಕ್ತನ ರೂಪದಲ್ಲಿ ಈ ಜಗತ್ತಿನಲ್ಲಿ ಅಮರವಾಗಬೇಕು. ಮತ್ತೆ ಇದರಲ್ಲಿ ಸಮಸ್ಯೆ ಏನಿದೆ ದೇವಗಣರೇ? ಹೇ ಪಾಲನಕರ್ತ, ಈ ಶುಭ ಕಾರ್ಯಕ್ಕೋಸ್ಕರ ನಮಗೆ ನಿಮ್ಮ ಅನುಮೋದನೆ ಬೇಕಿದೆ. ಹಾ ಪ್ರಭು, ಅದಕ್ಕೆಂದೇ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದು. ನಿಮ್ಮಲ್ಲಿ ನಾವು ವಿನಂತಿ ಮಾಡುತ್ತೇವೆ, ನೀವು ಸುಧಾಮನನ್ನು ಗೋಲೋಕಕ್ಕೆ ಕರೆಸಿಕೊಳ್ಳಿ. ಅವನು ತನ್ನ ಭಕ್ತಿಯಿಂದ ಸಾಧಿಸಿ ತೋರಿಸಿದ್ದಾನೆ. ನಿಜ ಅರ್ಥದಲ್ಲಿ ಅವನು ನಿಮ್ಮ ಪರಮ ಭಕ್ತ. ಹಾ ಪ್ರಭು, ಸುಧಾಮನಿಗೆ ಅವನ ದುಃಖದಿಂದ ಮುಕ್ತಿ ನೀಡಲು ಇದೇ ಉಚಿತ ಸಮಯ ಪ್ರಭು. ದೇವಗಣರೇ, ಸುಧಾಮನು ಮರಳಿ ಬರಲು ಉಚಿತ ಸಮಯವಿನ್ನೂ ಆಗಮಿಸಿಲ್ಲ. ಮತ್ತೆ ಸುಧಾಮನ ಮೂಲಕ ಪೃಥ್ವಿಲೋಕದಲ್ಲಿ ಎಷ್ಟೋ ಮಹತ್ವಪೂರ್ಣ ಕಾರ್ಯವಾಗುವುದು ಶೇಷವಿದೆ. ಆದ್ದರಿಂದ ನಾವಿನ್ನು ಅನುಕೂಲ ಸಮಯದ ಪ್ರತೀಕ್ಷೆ ಮಾಡಬೇಕು. ಪ್ರಭು, ಈ ಸುಧಾಮನು ಗೋಲೋಕಕ್ಕೆ ಬರಲು ಇನ್ನೂ ಸಮಯವಿದ್ದರೂ ನಾವು ಈಗ ಅವನಿಗೆ ಶ್ರೇಷ್ಠ ಭಕ್ತನ ಉಪಾಧಿಯನ್ನಂತೂ ಕೊಡಬಹುದಲ್ಲ? ದೇವಗಣಗಳೇ, ಇದು ನಿಮ್ಮೆಲ್ಲರ ಇಚ್ಛೆಯನ್ನು ಅವಲಂಬಿಸಿದೆ. ನನಗಂತೂ ನನ್ನ ಎಲ್ಲ ಭಕ್ತರು ಒಂದೇ ಸಮಾನರು. ನೀವು ಎಲ್ಲ ದೇವಗಣಗಳು ಹೇಗೆ ಸರಿ ಎನ್ನುತ್ತೀರೋ ಹಾಗೆಯೇ ನಿರ್ಣಯ ಮಾಡಬಹುದು. ಪ್ರಭು, ನಾವು ನಿರ್ಣಯ ಮಾಡಿದ್ದೇವೆ. ಸುಧಾಮನನ್ನು ನಿಮ್ಮ ಸರ್ವಶ್ರೇಷ್ಠ ಭಕ್ತನೆಂದು ಘೋಷಿಸುತ್ತೇವೆ. ಅದೇ ಸರಿಯಾದದ್ದು. ನಿಲ್ಲಿರಿ ದೇವಗಣಗಳೇ, ಈ ನಿರ್ಣಯ ಅನುಚಿತವಾಗಿದೆ. ಋಷಿ ವಿಶ್ವಾಮಿತ್ರ, ನೀವಿಲ್ಲಿ? ದೇವತೆಗಳೇ, ನೀವೆಲ್ಲರೂ ಅದು ಹೇಗೆ ಹೇಳುತ್ತಿದ್ದೀರಿ? ಸುಧಾಮನೇ ಪ್ರಭುವಿನ ಸರ್ವಶ್ರೇಷ್ಠ ಭಕ್ತನೆಂದು. ಋಷಿವರ್ಯ, ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಸುಧಾಮನ ಭಕ್ತಿ ಕೊಂದಿಲ್ಲ. ಅಷ್ಟು ಸಾಲದೆ? ದೇವತೆಗಳೇ, ನಾವು ಋಷಿಮರಿ ಗುಹೆಗಳಲ್ಲಿ ವನದಲ್ಲಿ ವಾಸಿಸುತ್ತಾ ಜಲಭಗ್ನರಾಗಿದ್ದು, ಕೊರೆಯುವ ಶೀತದಲ್ಲಿ ಒಂದೇ ಕಾಲಿನಲ್ಲಿ ನಿಂತುಕೊಂಡಿದ್ದು ಪ್ರಭುವಿನ ಆರಾಧನೆ ಮಾಡುವೆವು ಸಹಸ್ರ ವರ್ಷಗಳವರೆಗೆ. ಆದರೆ ನಮ್ಮನ್ನೆಲ್ಲ ಬಿಟ್ಟು ನೆನ್ನೆಯ ಬಾಲಕ ಪ್ರಭುವಿನ ಸರ್ವಶ್ರೇಷ್ಠ ಭಕ್ತ ಹೇಗೆ ಆಗುತ್ತಾನೆ? ಆದರೆ ಋಷಿವರ್ಯ, ಭಕ್ತಿಯ ಅರ್ಥ ಯುಗ ಪರ್ಯಂತ ಮಾಡುವುದಲ್ಲವಲ್ಲ. ಒಂದು ಕ್ಷಣದ ಭಕ್ತಿಯು ಯುಗಗಳ ಭಕ್ತಿಗೆ ಸಮಾನವಾಗಬಹುದು. ನೀವು ನಮಗೆ ಭಕ್ತಿಯ ಮಾರ್ಗ ಹೇಳುವಿರೆ? ಋಷಿವರ್ಯ, ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಬೇಕು. ನಾವೆಲ್ಲರೂ ನಿಮ್ಮ ಅವಹೇಳನ ಮಾಡುವುದಾದರೂ ಹೇಗೆ? ನಮ್ಮ ಅಸ್ತಿತ್ವವು ನಿಮ್ಮಿಂದಲೇ. ಆದರೆ ನಮಗೆ ಯಾವುದು ಸರಿ ಎನಿಸಿತೋ ಅದನ್ನೇ ನಿರ್ಧರಿಸಿದ್ದೇವೆ. ವಾಯುದೇವ, ಇಲ್ಲಿ ಸಾಕ್ಷಾತ್ ನಾರಾಯಣನೇ ನಮ್ಮೆದುರು ಉಪಸ್ಥಿತನಿದ್ದಾನೆ. ಮತ್ತೀಗ ನಾವು ಮತ್ತು ನೀವು ಹೇಗೆ ತಾನೇ ನಿರ್ಣಯ ಮಾಡಬಹುದು? ಪ್ರಭು, ಈ ವಿಷಯದ ತೀರ್ಮಾನ ಈಗ ನೀವೇ ಹೇಳಿ. ಆ ಬಾಲಕ ಸರ್ವಶ್ರೇಷ್ಠ ಭಕ್ತನೋ ಇಲ್ಲವೋ? ಹಾ ಪ್ರಭು, ಈಗ ಈ ವಿಷಯದ ನಿರ್ಧಾರ ನೀವೇ ತಿಳಿಸಿ. ದೇವರಾಜ ಇಂದ್ರ, ಋಷಿವರ್ಯ, ಹೇಗೆ ನಾನು ನನ್ನ ಸಂತಾನಗಳಲ್ಲಿ ಭೇದ ಮಾಡಲಾರೆನೋ ಹಾಗೆಯೇ ನಾನು ನನ್ನ ಭಕ್ತರಲ್ಲೂ ಭೇದ ಮಾಡಲಾರೆ. ನಾನು ನಿರಪೇಕ್ಷನು. ಇದರ ನಿರ್ಣಯ ನೀವೇ ಎಲ್ಲರೂ ಮಾಡಬೇಕು. ಋಷಿವರ್ಯ, ಈಗ ಈ ಜವಾಬ್ದಾರಿಯನ್ನು ನೀವು ಹೊತ್ತುಕೊಂಡರೆ ಅತಿ ಉತ್ತಮವಾಗಲಿದೆ. ಆಗಲಿ ಪ್ರಭು. ಈ ವಿಷಯಕ್ಕೆ ನಿರ್ಣಯ ನಾನೇ ಮಾಡಬೇಕಾದರೆ ಆ ಸುಧಾಮ ನಿಮ್ಮ ಸರ್ವಶ್ರೇಷ್ಠ ಭಕ್ತನೋ ಅಲ್ಲವೋ ಎಂದು ಅವನ ಸರ್ವಪ್ರಥಮ ಪರೀಕ್ಷೆ ನಾನೇ ಮಾಡುವೆ. ಅವನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾದರೆ ಕೇವಲ ಆಗ ಮಾತ್ರ ನಾನವನನ್ನು ಶ್ರೇಷ್ಠ ಭಕ್ತನೆಂದು ಸ್ವೀಕಾರ ಮಾಡುವೆ. ಆದರೆ ಪ್ರಭು, ನಿಮ್ಮಲ್ಲಿ ಒಂದು ನಿವೇದನೆ ಇದೆ. ನಾನಲ್ಲಿ ಯಾವುದೇ ರೀತಿಯಲ್ಲಿ ಅವನ ಪರೀಕ್ಷಿಸಿದರೂ ನೀವು ಅವನಿಗೆ ಸಹಾಯ ಮಾಡುವಂತಿಲ್ಲ. ನಿಮ್ಮ ಇಚ್ಛೆ ಅಂತಾಗಲಿ. ಪ್ರಣಾಮ ಪ್ರಭು. ಹೇ ದೇವಿ ಯೋಗಮಾಯಿ, ಪ್ರತ್ಯಕ್ಷರಾಗಿ ದೇವಿ ಯೋಗಮಾಯಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ.
ನನಿ, ನಾವು ಪ್ರೇತಾತ್ಮ ನಮ್ ಜೊತೆ ಗುದ್ದಾಡಿದ್ರೆ ಆಮೇಲೆ ನೀನೇನೆ ಸುಸ್ತಾಗಿ ಹೋಗ್ತೀಯ. ಅಯ್ಯೋ, ನೀವು ಇಲ್ಲೇ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಆ ಮಂತ್ರಣದ ಪ್ರತೀಕ್ಷೆ ಮಾಡ್ತಾ ಇದ್ದೀರಾ? ನಿಮ್ಮೆಲ್ಲರ ಪ್ರೇತ ರಾಜ ಹೊಡೆದಾಡಿದ್ರೆ ನೀವೆಲ್ಲರೂ ಏನ್ ದಿಬ್ಬಣದಲ್ಲಿ ನೃತ್ಯ ಮಾಡ್ತೀರಾ? ಹೋಗಿ ಹೋಗಿ. ತಿಂದು ತಿಂದು ಹಂದಿಯಾಗಿದ್ದೀರಲ್ರೋ, ಹೋಗ್ರೋ. ಈಗ ನಿನ್ ಜೊತೆ ಯುದ್ಧ ನಾನು ಮಾಡ್ತೀನಿ, ಆಮೇಲೆ ಎಲ್ಲ ಬೆಣ್ಣೆ ತೆಗ್ದಂಗೆನೆ. ಏನಾಯ್ತು ಭದ್ರಾಕ್ಷ? ಒಬ್ಬ ಸ್ತ್ರೀಯಿಂದ ಓದಿ ತಿಂತಿದ್ಯಾ? ಈಗಂತೂ ನಿನ್ಗೆ ಅರ್ಥ ಆಗ್ತಿರ್ಬೋದಲ್ಲ ಒಂದು ಸ್ತ್ರೀಯ ಶಕ್ತಿ ಹೇಗಿರುತ್ತೆ. ಇವಳು ಇಲ್ಲೇ ಇದ್ರೆ ಸುಟ್ಟಾಕಿ ಭಸ್ಮ ಮಾಡ್ತೀನಿ. ನೋಡ್ತಾ ಇರು ಕೃಷ್ಣ, ಇವಳನ್ನೇ ಬೆಣ್ಣೆ ಮಾಡ್ತೀನಿ. ಒಬ್ಬ ಸ್ತ್ರೀ ಕ್ರೋಧಿತಳಾಗ್ಬಿಟ್ರೆ ಆಗ ಓಡ್ ಹೋಗದೆ ಒಳ್ಳೇದು ಭದ್ರಾಕ್ಷ. ಆಗ ಕಾಳಿ ಮಾತೆಯ ಎದುರು ಶಂಕರ ಭಗವಂತನೇ ನಿಲ್ದೆ ಹೋದ್ಮೇಲೆ ನೀನ್ ಯಾವ ಸೀಮೆ ಹುಲಿನೋ? ಚೂಮಂತರ್ ಭದ್ರಾಕ್ಷ, ಓಡ್ ಹೋಗು ಭದ್ರಾಕ್ಷ, ಓಡ್ ಹೋಗು. ಈ ದೇವಿ ಅಂತೂ ಈ ಪ್ರೇತದಿಂದಲೂ ಪ್ರಾಣ ತೆಗೀತಿದ್ದಾಳೆ. ಭದ್ರಾಕ್ಷ, ನಿನ್ ಉಸಿರಿಗ ನಿಂತು ಹೋಗುತ್ತೆ, ಬೆಣ್ಣೆ ತೆಗ್ದಾಗ ಆಗ್ತಿದೆ. ಓಡ್ ಹೋಗು, ಬಿಟ್ಬಿಡಿ ನನ್ನ. ಕಂದ, ನನ್ನ ಕ್ಷಮಿಸ್ಬಿಡೋ ಕಂದ. ನನ್ಗೇನ್ ಗೊತ್ತಿತ್ತ ಈ ಸ್ತ್ರೀ ಇಷ್ಟು ಭಯಂಕರ ಅಂತ? ಇವತ್ತಿಂದ ಜೋಗಿಣಿ ದೇವಿ, ನಾವೆಲ್ಲ ಪ್ರೇತಗಳು ಜೋಗಿಣಿ ದೇವಿ ಪೂಜೆ ಮಾಡ್ತೀವಿ. ಇವತ್ತಿಂದ ಎಲ್ಲಾ ಸ್ತ್ರೀನೋ ಅಮ್ಮನೋ ಸೋದರಿನೋ ಆಗ್ತಾರ ಅಷ್ಟೇ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಕಂದ, ಮೊದ್ಲೇ ನಾವೆಲ್ಲ ಸತ್ತು ಹೋಗಿದೀವಿ, ಮತ್ತೆ ಸತ್ತವ್ರನ್ನ ಸಾಯಿಸೋದ್ರಿಂದ ಏನ್ ಲಾಭ? ನನ್ನ ಕ್ಷಮಿಸ್ಬಿಡು ಕಂದ. ಭದ್ರಾಕ್ಷ, ಇಂದು ನಿನ್ಗೆ ಸ್ತ್ರೀಯ ಶಕ್ತಿಯ ಅನುಭವ ಆಗಿರ್ಬೇಕಲ್ವಾ? ಅಯ್ಯೋ, ಪ್ರತ್ಯಕ್ಷವಾಗೂ ಆಯ್ತು, ಅನುಭವನೂ ಆಯ್ತು. ನನ್ನ ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು. ಮತ್ತೆ ಹೋಗಿ ಕಂಸಂಗೆ ಹೇಳು, ಒಂದು ಸ್ತ್ರೀಯ ಮಾನ ಮರ್ಯಾದೆನ ಖಂಡನೆ ಮಾಡಿದ್ರೆ ಶಿಕ್ಷೆ ಏನಂತ. ನೆನ್ಪಿಟ್ಕೋ, ಈಗ ಕೇವಲ ನಿನ್ಗೆ ಶಿಕ್ಷೆ ಸಿಕ್ಕಿದೆ, ಆ ಕಂಸಂಗೆ ಶಿಕ್ಷೆ ಖಂಡಿತ ಸಿಗುತ್ತೆ. ಕಂಸಂಗೆ ಹೇಳ್ಬಿಡ್ತೀನಿ ಕಂದ, ಈ ಭದ್ರಾಕ್ಷನ್ ಕಾಲ ಮುಗ್ದು ಹೋಯ್ತು, ಈಗ ನಿನ್ ಕಾಲನೆ. ನಾನು ಹೋಗ್ಲಾ? ಈಗ ಹೋಗು ಭದ್ರಾಕ್ಷ. ಸುಧಾಮ, ನಿನ್ನ ಭಕ್ತಿ ದೇವತೆಗಳಿಗೇನೋ ತಲುಪಿಬಿಟ್ಟಿದೆ ಮತ್ತು ನಿನ್ನನ್ನೀಗ ನಾರಾಯಣನ ಸರ್ವಶ್ರೇಷ್ಠ ಭಕ್ತನೆಂದು ಘೋಷಿಸಬೇಕೆಂದಿದ್ದಾರೆ. ಆದರೆ ಅವರ ಕತೆಗೂ ನಿನ್ನ ಕಾರ್ಯಕ್ಕೂ ಇರುವ ಸಮಾನತೆ ಮತ್ತು ಭಿನ್ನತೆಗಳು ಈಗ ನಿನ್ನ ಪರೀಕ್ಷೆ ಮಾಡಿದ ನಂತರ ತಿಳಿಯಲಿದೆ. ಅಣ್ಣ, ನಾವಿಲ್ಲೇ ಇನ್ನು ಎಷ್ಟೊತ್ತು ಕಾಯ್ತಾ ಇರ್ಬೇಕು? ಭಾನು, ಯಜಮಾನ್ರು ಸ್ಮಶಾನಕ್ಕೆ ಹೋಗಿದ್ದಾರೆ, ನಾವೆಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಮಾಡೋಕೆ. ಅವರು ಬೇಗ ಬಂದ್ಬಿಡ್ತಾರೆ, ಸರಿನಾ? ಏನಾಯ್ತು ಸುಧಾ? ಏನಾಯ್ತು? ನಿಂಗೇನಾಗ್ತಿದೆ? ಈಗಷ್ಟೇ
ಎಲ್ಲ ಸರಿ ಇತ್ತು, ಆದ್ರೆ ಈಗ ನಂಗೆ ಕಷ್ಟ ಆಗ್ತಿದೆ, ಜ್ವರ ಬರ್ತಿದೆ. ಇದ್ದಕ್ಕಿದ್ದ ಹಾಗೆ ಬಹಳ ಚಳಿ ಆಗ್ತಿದೆ ಅಣ್ಣ. ಹಾ ಸುಧಾ, ನಿನಗಂತೂ ಜ್ವರ ಇದೆ, ಆದ್ರೆ ಚಿಂತೆ ಮಾಡ್ಬೇಡ. ನೀನು ಇಲ್ಲೇ ಕೂತು ವಿಶ್ರಾಂತಿ ತಗೋ. ಸ್ವಲ್ಪ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಇರು, ನಾನು ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಭಾನು, ನೀನು ಸುಧಾ ಜೊತೆ ಇರು, ನಾನು ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ, ಸರಿನಾ? ಹೇ ಗೋವಿಂದ, ನನ್ನ ತಮ್ಮ ಮತ್ತು ತಂಗಿನ ರಕ್ಷಣೆ ಮಾಡು. ಅಣ್ಣ ಬೇಗ ಬಂದ್ಬಿಡು. ದೇವಿ, ನೀವಿಲ್ದೆ ಈ ರಾಕ್ಷಸರಿಗೆ ಸ್ತ್ರೀ ಶಕ್ತಿಯ ಜ್ಞಾನ ಸಿಗೋದು ಅಸಾಧ್ಯ ಆಗಿತ್ತು. ಈಗಿರು ತಮ್ಮ ಜೀವನದಲ್ಲಿ ಎಂದೂ ಸ್ತ್ರೀಗೆ ಕಷ್ಟ ಕೊಡೋದಿಲ್ಲ. ನಿಮ್ಗೆ ಬಹಳ ಬಹಳ ಧನ್ಯವಾದ ದೇವಿ. ಇದು ನನ್ನ ಸೌಭಾಗ್ಯವೇ ಪ್ರಭು. ಇಂತಹ ಮಹತ್ವಪೂರ್ಣ ಕಾರ್ಯದಲ್ಲಿ ನಾನು ನಿಮಗೆ ನೆರವಾದಂತಾಯ್ತು. ಈಗ ನನಗೆ ಆಜ್ಞೆ ನೀಡಿ ಪ್ರಭು. ಈಗ ನಾವು ಸ್ನಾನ ಮಾಡಾಯ್ತು, ಇನ್ನು ಭಗವಂತ ಪೌಂಡ್ರಿಕನ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಅಯ್ಯೋ, ನಮ್ ಬಟ್ಟೆ ಎಲ್ಲಿ ಹೋಯ್ತು? ಇಲ್ಲೇ ಇತ್ತಲ್ವಾ, ಎಲ್ ಮಾಯ ಆಯ್ತು? ಯಾರಾದ್ರೂ ತಗೊಂಡ್ ಹೋಗಿರ್ಬೋದಾ? ಆದ್ರೆ ಇಲ್ಲೇ ಇಟ್ಟಿದ್ ಬಟ್ಟೆನ ಯಾಕೆ ತಗೊಂಡ್ ಹೋಗ್ತಾರೆ? ಈಗ ನಮ್ಗೆ ಬಟ್ಟೆ ಸಿಗದೆ ಇದ್ರೆ ನಾವೆಲ್ಲ ಇಲ್ಲಿಂದ ಹೊರಗೆ ಹೇಗ್ ಹೋಗೋದು? ಹೇ ಪ್ರಭು, ನಮ್ಮ ಬಟ್ಟೆ ಎಲ್ಲಿದೆ? ಗೋಪಿಯರೇ, ನಿಮ್ಮ ಗಮನ ಎಲ್ಲಿದೆ? ನಿಮ್ಮೆಲ್ಲರ ವಸ್ತ್ರ ಇಲ್ಲಿದೆ. ಗೋಪಿಯರೇ, ನೀವೆಲ್ಲ ಇದೇ ವಸ್ತ್ರನ ಹುಡುಕ್ತಿದ್ದೀರಾ? ಕೃಷ್ಣ, ನೀನೆಷ್ಟು ತುಂಟ ಆಗಿದ್ಯಾ? ನಮ್ ಬಟ್ಟೆ ತಗೊಂಡ್ ನೀನ್ ನಮ್ಗೆ ಪ್ರಶ್ನೆ ಕೇಳ್ತಿದ್ಯಾ? ಕೃಷ್ಣ, ಕೊಡು ನಮ್ ಬಟ್ಟೆನೆಲ್ಲ ನಮಗ್ ವಾಪಸ್ ಕೊಡು. ನಾನ್ ನಿಮ್ಗೆ ಯಾವಾಗ ಹೇಳ್ತಿ ನಾನ್ ನಿಮ್ಮೆಲ್ಲರ ವಸ್ತ್ರನ ಕೊಡೋದಿಲ್ಲ ಅಂತ? ಬನ್ನಿ, ಮತ್ತೆ ನೀವೇ ತಗೊಳ್ಳಿ ನಿಮ್ ವಸ್ತ್ರನ. ಕೃಷ್ಣ, ನೀನ್ ಎಂಥ ಮಾತಾಡ್ತಾ ಇದೀಯಾ? ನಮಗ್ ನಾಚಿಕೆ ಆಗ್ತಾ ಇದೆ. ಇದನ್ನೇ ನಾನ್ ನಿಮ್ಗೆ ತಿಳ್ಸೋಳೋದಕ್ಕೆ ಪ್ರಯತ್ನ ಮಾಡ್ತಿರೋದು. ನಾನೇನು ಕೃಷ್ಣ ನಿಮ್ಮೆಲ್ರ ಸಖ. ಒಮ್ಮೆ ಬೇರೆ ಯಾರು ಇದ್ದಿದ್ರಿ ಹಾಗೇನು ಈ ವಸ್ತ್ರನ ಬೇರೆ ಯಾರು ಎತ್ಕೊಂಡಿದ್ರಿ ಆಗ ನೀವೆಲ್ರು ಏನ್ ಮಾಡ್ತಿದ್ರಿ? ನೀನೇನ್ ಹೇಳ್ಬೇಕಂತಿದ್ಯಾ? ಅದು ಸ್ತ್ರೀ ಇರ್ಲಿಲ್ಲ, ಪುರುಷ. ಅವರು ಯಾವತ್ತೂ ಇಂಥ ಕಾರ್ಯ ಮಾಡಕ್ ಹೋಗ್ಬಾರ್ದು. ಅದ್ರಿಂದ ಅವ್ರ ಮಾನ ಮರ್ಯಾದೆ ಹರಣೆ ಆಗ್ಬಿಡತ್ತೆ. ಆದ್ರೆ ನಾವು ಮಾಡಿದ್ದೇನು? ಇದನ್ನ ನೀವು ನಿಮ್ಮಲ್ಲೇ ಕೇಳ್ಕೊಳ್ಳಿ ಗೋಪಿಯರೇ. ನಿಮ್ಗೆ ಈ ಪ್ರಕಾರ ನಿವಸ್ತರಾಗಿ ಹೊರಗೆ ಸ್ನಾನ ಮಾಡ್ಬೇಕಾಗಿತ್ತ? ಆದ್ರೆ ಕೃಷ್ಣ, ಇದು ನಮ್ಮ ಸ್ವತಂತ್ರತೆ. ನಾವ್ ಹೇಗ್ ಬೇಕೋ ಹಾಗೇನೆ ಇರೋ ನಿರ್ಣಯ ಮಾಡೋದು ನಮ್ಮೆಲ್ಲರ ಮೂಲಭೂತ ಅಧಿಕಾರನೇ. ಗೋಪಿಯರಿ, ಸ್ವಾತಂತ್ರ್ಯತೆ ನಮ್ಮೆಲ್ಲರ ಮೂಲಭೂತ ಅಧಿಕಾರನೇ. ಆದ್ರೆ ಸ್ವಚ್ಛಂದತ ಮತ್ತೆ ಸ್ವತಂತ್ರದಲ್ಲಿ ಮೂಲಭೂತ ಅಂತರ ಇರುತ್ತೆ. ಸ್ವಾತಂತ್ರ್ಯತೆ ಅಧಿಕಾರಕ್ಕಿಂತ ಮೊದಲು ಬರೋದು ಕರ್ತವ್ಯ. ಸಾಮಾಜಿಕ ವ್ಯವಸ್ಥೆನ ಒಳ್ಳೆಯ ರೂಪದಲ್ಲಿ ನಡೆಸೋದಿಕ್ಕಾಗಿ ನಾವು ಸಮಾಜ ಮಾಡಿರೋ ನಿಯಮ ಮತ್ತೆ ಸಿದ್ಧಾಂತನ ಒಪ್ಕೋಬೇಕಿದೆ. ಒಮ್ಮೆ ನಾವು ಸಮಾಜನ ಸ್ವಾತಂತ್ರ್ಯತೆ ಮೇಲೆ ಪ್ರತಿಬಂಧ ಹಾಕಿದ್ರಿ ಇದು ಅತಿ ಅವಶ್ಯಕನೇ. ಯಾಕಂದ್ರೆ ಹಾಗೆ ಮಾಡದೇ ಇದ್ರಿ ಪ್ರಾಣಿಗಳಿಗಿಂತ ಕಡೆ ಆದಂತ ಮನುಷ್ಯರ ವ್ಯವಸ್ಥೆ ನಿರ್ಮಾಣವಾಗ್ಬಿಡತ್ತೆ, ಕಂಸನ ವ್ಯವಸ್ಥೆ ತರ. ನೀವೆಲ್ಲ ಇಂತಹ ಸ್ವತಂತ್ರತೆನ ಬಯಸ್ತೀರಾ ಗೋಪಿಯರಿ? ನಮ್ಮಿಂದ ತಪ್ಪಾಗಿದೆ ಕೃಷ್ಣ, ನಮ್ಮನ್ನ ಕ್ಷಮಿಸ್ಬಿಡು. ಕೃಷ್ಣ, ನಾವ್ ಬಟ್ಟೆಗಾಗಿ ಅಲ್ಲಿಗ್ ಬರಕ್ಕಾಗಲ್ಲ, ನೀನ್ ಬಟ್ಟೆ ಕೊಡೋಕೆ ಇಲ್ಲಿಗ್ ಬರಕ್ಕಾಗಲ್ಲ. ನಮ್ ಮಾನ ಕಾಪಾಡೋದು ಈಗ ನಿನ್ ಕೈಯಲ್ಲಿದೆ ಕೃಷ್ಣ. ಯಜಮಾನ್ರೆ, ದಯವಿಟ್ಟು ನಂಗೆ ವೈದ್ಯರ ಮನೆ ತೋರಿಸ್ತೀರಾ? ಕಾಣಿಸ್ತಾ ಇಲ್ವೇನೋ? ಸೂರ್ಯ ದೇವರಿಗೆ ಅರ್ಘ್ಯ ಕೊಡ್ತಿದ್ದೀನಿ. ಹೋಗು ಇಲ್ಲಿಂದ. ಯಜಮಾನ್ರೆ, ದಯವಿಟ್ಟು ನಂಗೆ ವೈದ್ಯರ ಮನೆ ಎಲ್ಲಿದೆ ಹೇಳಿ.
ಪುರೋಹಿತ್ರೆ, ನೀವು ನಂಗೆ ವೈದ್ಯರ ಬಗ್ಗೆ ಹೇಳಕ್ಕಾಗತ್ತಾ? ಹಾ, ಇಲ್ಲಿ ವೈದ್ಯರು ಇದ್ದಾರೆ, ಆದ್ರೆ ಇವತ್ ನಿನಗ್ ಸಿಗೋದಿಲ್ಲ. ಅವರು ಯಾವುದೋ ರೋಗಿನ ನೋಡೋಕೆ ಬೇರೆ ಊರಿಗೆ ಹೋಗಿದ್ದಾರೆ. ಈಗ ನಾನೇನ್ ಮಾಡ್ಲಿ? ಎಲ್ಲಿಗೆ ಹೋಗ್ಲಿ? ಹೇ ಪ್ರಭು, ಸಹಾಯ ಮಾಡು. ಹುಡುಗ, ಏನು ಸಮಸ್ಯೆ ಇದೆ ನಿನಗೆ? ಭಾನು, ನನ್ನ ಕಣ್ಣಲ್ಲಿ ಈಗ ಕತ್ಲು ತುಂಬಿಕೊಂಡಿದೆ. ಅಕ್ಕ, ನೀನ್ ಯೋಚನೆ ಮಾಡ್ಬೇಡ. ಅಣ್ಣ ವೈದ್ಯರನ್ನ ಕರ್ಕೊಂಡು ಬೇಗ ಬಂದ್ಬಿಡ್ತಾನೆ. ನೀವು ವೈದ್ಯರಾ? ವೈದ್ಯರೇ, ನನ್ನ ತಂಗಿಗೆ ಏನಾಗಿದೆಯೋ ಗೊತ್ತಿಲ್ಲ. ನೀವು ಬೇಗ ನಡೀರಿ, ಮತ್ತೆ ಅವಳಿಗೆ ಸಹಾಯ ಮಾಡಬೇಕು. ಬಾಲಕ, ಈ ಜಗತ್ನಲ್ಲಿ ಒಂದು ಪದ್ಧತಿ ಇದೆ. ಯಾವುದೇ ವ್ಯಕ್ತಿ ಸೇವೆಗೆ ಬದಲಾಗಿ ಅವನಿಗೆ ಏನಾದರೂ ಪರಿಶ್ರಮದ ಬೆಲೆ ಕೊಡಬೇಕಾಗತ್ತೆ. ನಿನ್ನ ತಂಗಿಗೆ ಉಪಚಾರ ಮಾಡಬಹುದು, ಆದರೆ ಮೊದಲು ನೀನ್ ಹೇಳು, ಆಮೇಲೆ ನನ್ನ ಉಪಚಾರಕ್ಕೆ ಬದಲಾಗಿ ಶ್ರಮದ ಬೆಲೆ ಏನ್ ಕೊಡ್ತೀಯ? ವೈದ್ಯರೇ, ನನ್ನ ಕ್ಷಮಿಸ್ಬೇಕು. ಆದ್ರೆ ನನ್ನ ಹತ್ರ ಈಗ ಅಂಥದ್ದೇನೂ ಇಲ್ಲ. ನಿಮಗೇನ್ ತಾನೇ ಕೊಡ್ಲಿ? ಕ್ಷಮೆ ಇರಲಿ ಬಾಲಕ, ನಾನು ವೈದ್ಯ, ದಾನಿ ಅಲ್ಲ. ವೈದ್ಯರೇ, ನಾನು ನಿಮ್ಮ ಹತ್ರ ಕೈ ಮುಗ್ದು ಬೇಡ್ಕೊಳ್ತೀನಿ. ನೀವೀಗ ಬಂದು ನನ್ನ ತಂಗಿಗೆ ಉಪಚಾರ ಆರಂಭ ಮಾಡ್ಬಿಡಿ. ನೀವೇನ್ ಹೇಳ್ತಿರೋ ನಾನು ಅದನ್ನ ಮಾಡೋಕ್ ತಯಾರಿದ್ದೀನಿ. ನಾನು ನಿಮಗ್ ವಚನ ಕೊಡ್ತೀನಿ. ಈ ವಚನ ನೆನಪಲ್ಲಿರ್ಲಿ, ಮರ್ತು ಬಿಡಬೇಡ ಬಾಲಕ. ನಡೀರಿ, ಬೇಗನೆ ನಡೀರಿ ವೈದ್ಯರೇ. ಭಾನು, ಅಣ್ಣ ಎಲ್ಲಿದ್ದಾನೆ? ಸುಧಾ, ನಾನ್ ಬಂದ್ಬಿಟ್ಟೆ. ಸುಧಾ, ವೈದ್ಯರೇ ನೋಡ್ತೀರಾ? ಇದೇನು, ಇವಳಿಗಂತೂ ಮೃತ್ಯು ಜ್ವರ ಇದೆ. ಇನ್ನಿವಳು ಪ್ರಾಣ ಉಳಿಸೋದಿಕ್ಕಾಗಲ್ಲ. ನೀವಿದೇನ್ ಹೇಳ್ತಿದ್ದೀರಾ ವೈದ್ಯರೇ? ಹಾಗೆಲ್ಲ ಆಗಲ್ಲ. ನನ್ನ ತಂಗಿ ಅಂತೂ ಆರೋಗ್ಯವಾಗಿದ್ಲು. ಆದ್ರೀಗ ಆಕೆ ಸಾವಿನ ಸಮ್ಮುಖ ನಿಂತಿದ್ದಾಳೆ. ಈಗ ಅವಳಿಗೆ ಔಷಧಿ ಅಲ್ಲ, ಬದಲಾಗಿ ಗಂಗಾ ಜಲದ ಅವಶ್ಯಕತೆ ಇದೆ. ಈಗಲೇ ಗಂಗಾ ಜಲ ತಗೊಂಡ್ ಬಾ. ಅದನ್ನ ನಿನ್ ತಂಗಿ ಬಾಯಲ್ಲಿ ಹಾಕ್ಬಿಡು, ಅವಳಿಗೆ ಮುಕ್ತಿ ಸಿಕ್ಬಿಡುತ್ತೆ. ವೈದ್ಯರೇ, ಹಾಗೆಲ್ಲ ಹೇಳ್ಬೇಡಿ ವೈದ್ಯರೇ. ನನ್ನ ತಂಗಿ ಪ್ರಾಣ ಹೀಗೆ ಹೋಗೋ ಹಾಗಿಲ್ಲ. ಈ ರೋಗಕ್ಕೆ ಏನಾದ್ರೂ ಒಂದು ಉಪಚಾರ ಇರುತ್ತಲ್ವಾ? ಸುಧಾಮ, ಇಂದು ನಾನು ನಿನ್ನ ಭಕ್ತಿಯನ್ನೇ ಕಸಿದುಕೊಳ್ಳುವೆ, ಹಾಗೂ ನೀನು ನಾರಾಯಣನ ಪರಮ ಭಕ್ತ ಅಲ್ಲವೆಂದು ತೋರಿಸುತ್ತೇನೆ. ವೈದ್ಯರೇ, ನೀವು ಇದೇನ್ ಹೇಳ್ತಾ ಇದ್ದೀರಾ? ಸತ್ಯ ಹೇಳ್ತಾ ಇದ್ದೀನಿ ಬಾಲಕ. ನನ್ನ ಔಷಧಿಗಳು ತಾಂತ್ರಿಕ ಸಾಧನೆಯಿಂದ ನಿರ್ಮಿತ. ನಾನು ತಾಮಸಿಕ ಉಪಾಸನೆ ಮಾಡ್ತೀನಿ. ನನ್ನ ತಂತ್ರವಿದ್ಯೆ ವಿಷ್ಣು ಉಪಾಸಕರ ಮೇಲೆ ಕೆಲಸ ಮಾಡೋದಿಲ್ಲ. ಆದರೆ ನೀನು ವಿಷ್ಣುವಿನ ಭಕ್ತ, ಈ ಗೋವಿಂದನ ಭಕ್ತ ನೀನು. ಬಿಟ್ಬಿಡು ಈ ಪ್ರತಿಮೆನ. ಅಥವಾ ನನ್ನನ್ನು ಬಿಡು, ಕಾಪಾಡ್ಕೊಂಡು ನಿನ್ ತಂಗಿನ. ಅಥವಾ ಕಾಪಾಡ್ಕೋ ಈ ಪ್ರತಿಮೆನ. ಈ ಕ್ಷಣನೇ ಭೂಮಿ ಮೇಲೆ ಮೂಗಿಯಿಂದ 7 ಬಾರಿ ಗೆರೆ ಎಳೆದು ಶಪಥ ಮಾಡು. ಜೀವನದಲ್ಲಿ ಯಾವತ್ತೂ ಗೋವಿಂದನ ಹೆಸರು ಎತ್ತೋದಿಲ್ಲ, ಯಾವತ್ತೂ ಇವನು ಪೂಜೆನೂ ಮಾಡೋದಿಲ್ಲ ಅಂತ. ಏನ್ ಯೋಚಿಸ್ತೀಯಾ ಸುಧಾಮ? ಈ ಕೂಡ್ಲೆ ಈ ಪ್ರತಿಮೆನ ಗಂಗೆ ಪ್ರವಾಹದಲ್ಲಿ ಬಿಟ್ಟು ಬಾ. ಶಾಶ್ವತವಾಗಿ ಗೋವಿಂದನ ಮರ್ತು ಬಿಡು. ಹೇಳು, ನೀನು ಇದನ್ನೆಲ್ಲ ಮಾಡೋಕ್ಕೆ ಸಿದ್ಧನಿದ್ಯಾ? ನೀನೀಗ ಹೂ ಅಂದ್ರೆ ನಾನು ನಿನ್ನ ತಂಗಿಯ ಉಪಚಾರ ಆರಂಭ ಮಾಡ್ತೀನಿ.
ಈಗ ನಿನ್ನ ಸೋದರಿ ಜೀವನ ನಿನ್ನ ಕೈಯಲ್ಲಿದೆ ಸುಧಾಮ. ನಾರಾಯಣ ನಾರಾಯಣ. ಪ್ರಭು, ಇದು ಸಂಪೂರ್ಣವಾಗಿ ಭಾವನಾತ್ಮಕ ಶೋಷಣೆ. ಈಗವರಿಗೆ ಪರೀಕ್ಷೆ ಬೇಕಿದ್ದಲ್ಲಿ ಸುಧಾಮನೇ ಇದ್ದ. ಅವರು ಸುಧಾಮನ ಸೋದರ ಸೋದರಿಯನ್ನು ಇದರ ಭಾಗ ಏಕೆ ಮಾಡಿದರು? ಹೀಗಾದರೆ ಎಂತಹ ಮನುಷ್ಯನೂ ಸೋಲುತ್ತಾನೆ. ಭಕ್ತನೊಬ್ಬ ಮಾನವೀಯ ಸಂಬಂಧವನ್ನು ಮೀರುತ್ತಾನೆಯೇ ಪ್ರಭು. ದೇವರ್ಷಿ, ನೀವು ಹೇಳುತ್ತಿರುವುದು ಸತ್ಯವೇ? ಮತ್ತು ಋಷಿ ವಿಶ್ವಾಮಿತ್ರ ಏನು ಮಾಡುತ್ತಿದ್ದಾರೋ ಅದು ಸತ್ಯವೇ? ನಾನು ಕ್ಷಮೆ ಕೇಳುತ್ತೇನೆ ಪ್ರಭು, ಆದರೆ ನನಗೆ ಇದು ತಿಳಿಯಲಿಲ್ಲ. ಸುಧಾಮನ ಭಕ್ತಿ ಕೇವಲ ಅವನ ಭಕ್ತಿಯೊಂದಲ್ಲ, ಬದಲಾಗಿ ಅದರಲ್ಲಿ ಅವನ ಒಡ ಹುಟ್ಟಿದವರ ಸಹಯೋಗವಿದೆ, ಅವರ ವಿಶ್ವಾಸವಿದೆ. ಸುಧಾಮನ ಮಾತಾಪಿತಾ ಎಂದು ಜಲಸಮಾಧಿಯನ್ನ ಪಡೆದರೋ ಆಗ ಅವರದ್ದು ವಿಶ್ವಾಸವಿತ್ತು. ಏಕೆಂದರೆ ಭಕ್ತಿಯ ಚರಮವನ್ನು ಕೇವಲ ಒಬ್ಬರಿಂದ ತಲುಪಲಾಗದು, ಅದರಲ್ಲಿ ಬಹಳ ಜನರ ಸಹಯೋಗವಿರುತ್ತದೆ. ಅದಕ್ಕಾಗಿ ಸುಧಾಮನ ಜೊತೆಯೇ ಅವನಿಗೆ ಸಂಬಂಧಿಸಿದ ಅವನ ಒಡ ಹುಟ್ಟಿದವರು ಕೂಡ ಈ ಕಠಿಣ ಪರೀಕ್ಷೆಯಿಂದ ಪಾರಾಗಿಯೇ ಹೋಗಬೇಕಿದೆ ಋಷಿವರ್ಯ. ನನಗೆ ಅರ್ಥವಾಯಿತು ಪ್ರಭು, ಅರ್ಥವಾಯಿತು. ಸುಧಾಮ, ನಿನ್ನ ತಂಗಿಯ ಕೊನೆ ಕ್ಷಣ ಮುಗೀತಾ ಇದೆ. ಆದ್ರೆ ನೀನು ಇಷ್ಟೊಂದು ನಿರ್ದಯಿ ಆಗ್ಬಿಡೋದಾ? ನಿನ್ನ ತಂಗಿಗಿಂತ ಹೆಚ್ಚಿನ ಮಹತ್ವ ಮಣ್ಣಿನ ಮೂರ್ತಿ ಕೊಡ್ತಾ ಇದೀಯಾ? ನಾನು ಹೊರಡ್ತೀನಿ, ನೀನು ನನ್ನ ಸಮಯ ಹಾಳು ಮಾಡ್ತಾ ಇದೀಯಾ? ಹೇ ಗೋವಿಂದ, ನನ್ನ ಕ್ಷಮಿಸ್ಬಿಡು. ಆದ್ರೆ ಇವತ್ತ ತಂಗಿ ಜೀವನ ಕಾಪಾಡೋಕೆ ನಾನು ನಿನ್ ಪ್ರತಿಭನ ತ್ಯಾಗ ಮಾಡಲೇಬೇಕು. ತುಂಬಾ ನೋವಿನ ಜೊತೆ ಇವತ್ ನಿನ್ ಪ್ರತಿಭೆನ ಗಂಗೆಯಲ್ಲಿ ವಿಸರ್ಜನೆ ಮಾಡಕ್ ಹೋಗ್ತಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು ಗೋವಿಂದ, ಕ್ಷಮಿಸ್ಬಿಡು. ಸುಧಾ, ನಿಧಾನವಾಗಿ. ಅಣ್ಣ, ನೀನು ಭಾನುನ ಚೆನ್ನಾಗಿ ನೋಡ್ಕೋ. ಈ ಗೋವಿಂದನ ಯಾವತ್ತು ಬಿಡ್ಬೇಡ. ಸುಧಾ, ಕಣ್ಬಿಡು ಸುಧಾ, ಹೇಳು ಸುಧಾ, ಕಣ್ಬಿಡು ಸುಧಾ, ಹೇಳು ಸುಧಾ, ಹೇಳು ಸುಧಾ. ಹೇ ಗೋವಿಂದ, ಸ್ವಲ್ಪ ಸಮಯದ ಹಿಂದೆ ನಾನು ವಿಚಲಿತ ಆಗಿದ್ದೆ. ನನಗೆ ಕ್ಷಮೆ ನೀಡಬೇಕು. ನನ್ನ ಕ್ಷಮಿಸ್ಬಿಡು. ಬಾಲಕ, ನಿನ್ನ ಭಕ್ತಿ ಸರ್ವಶ್ರೇಷ್ಠ ಆಗೋ ಹಾಗಿಲ್ಲ. ನಿನ್ನ ತಂಗಿ ಸಾಯ್ತಾಳೆ, ಖಂಡಿತ ಸಾಯ್ತಾಳೆ. ಕೃಷ್ಣ, ಈ ಗೋಪಿಕೆಯರನ್ನ ಕಾಪಾಡು, ನಮ್ಮೆಲ್ಲರ ಮರ್ಯಾದೆಯನ್ನು ಉಳಿಸು ಕೃಷ್ಣ. ನಾವು ನಿನ್ನ ಬೇಡ್ತಾ ಇದ್ದೀವಿ, ನಮ್ಮೆಲ್ಲರನ್ನ ಕಾಪಾಡು ಕೃಷ್ಣ. ಹೇ ಗೋವಿಂದ, ನಂಗೆ ಗೊತ್ತಿದೆ ಈ ತುಳಸಿ ನಿಮಗ್ ಪ್ರೀತಿ
ಮತ್ತಿದೆ ತುಳಸಿ, ನನ್ನ ತಂಗಿ ಪ್ರಾಣ ಕಾಪಾಡ್ತಾಳೆ. ನಾನೇನಾದ್ರೂ ಭಕ್ತಿಯಿಂದ ಮತ್ತು ಒಳ್ಳೆ ಮನಸ್ಸಿಂದ ನಿನ್ ಪೂಜೆ ಮಾಡಿದ್ರೆ, ನಿನ್ ಸ್ಮರಣೆ ಮಾಡಿದ್ರೆ, ನನ್ನ ತಂಗಿ ಪ್ರಾಣನ, ಅವಳ ಪ್ರಾಣನ ರಕ್ಷಣೆ ಮಾಡು. ಸುಧಾ, ಸರಿ ಹೋಗ್ಬಿಟ್ಯಾ? ಸುಧಾ ನೀನು ಸರಿ ಹೋಗ್ಬಿಟ್ಯಾ? ಬಾನು, ಸುಧಾ ಸರಿ ಹೋಗ್ಬಿಟ್ಲು. ಹೇ ಗೋವಿಂದ, ನಿಮಗೆ ಕೋಟಿ ಕೋಟಿ ಪ್ರಣಾಮ. ಇವತ್ ನೀವು ನನ್ನ ತಂಗಿ ಪ್ರಾಣನ ಕಾಪಾಡಿ ಈ ಭಕ್ತನ ಭಕ್ತಿ ಮೌಲ್ಯ ಉಳಿಸಿದ್ರಿ. ಪ್ರಣಾಮ ಪ್ರಭು. ನೀವು ಹೀಗೇಕೆ ಮಾಡಿದ್ದೀರಿ? ನೀವು ನಿಮ್ಮಿಂದ ಕೊಡಲ್ಪಟ್ಟ ವಚನ ಮುರಿದಿರಾ? ನೀವಿದೇನು ಹೇಳುತ್ತಿದ್ದೀರಾ ಋಷಿವರ್ಯ? ನಾನು ಯಾವ ವಚನವನ್ನು ಮುರಿದಿಲ್ಲ. ಪ್ರಭು, ನೀವು ನನ್ನ ಯೋಗ ಬಲದ ಪ್ರಭಾವವನ್ನು ತುಳಸಿಯ ರಸದಿಂದ ಸಮಾಪ್ತ ಮಾಡಿದಿರಿ. ಕೊನೆಗೂ ನೀವು ನಿಮ್ಮ ಭಕ್ತನಿಗೆ ಸಹಾಯ ಮಾಡಿದಿರಿ. ಋಷಿವರ್ಯ, ತುಳಸಿ ಯಾವ ಔಷಧಿಯೂ ಅಲ್ಲ. ಆದರೆ ಯಾರಾದರೂ ಪೂರ್ಣ ವಿಶ್ವಾಸದಿಂದ ನನ್ನ ಸ್ಮರಿಸಿದರೆ ಆ ತುಳಸಿಯ ಸ್ಥಾನದಲ್ಲಿ ಬೇವಿನ ಎಲೆಯು ಅವನಿಗೆ ಅಮೃತ ಸಮಾನವಾಗುತ್ತದೆ. ಈಗಿದರ ಅರ್ಥ ಏನೆಂದರೆ, ಸುಧಾಮನು ನಿಮ್ಮಿಂದಲ್ಲ, ಬದಲಿಗೆ ತನ್ನ ಭಕ್ತಿಯ ಸಹಾಯ ಪಡೆದ. ಹೌದು ಋಷಿವರ್ಯ. ನಿಮ್ಮ ಮಾತಿನ ತಾತ್ಪರ್ಯ ಸುಧಾಮನೇ ನಿಮ್ಮ ಸರ್ವಶ್ರೇಷ್ಠ ಭಕ್ತನೆಂದು. ಇದರ ನಿರ್ಣಯವನ್ನು ನೀವೇ ಮಾಡಬೇಕು ಋಷಿವರ್ಯ. ಆಗಲಿ ಪ್ರಭು, ತಾವು ನುಡಿದಂತೆ ಆಗಲಿ. ಆದರೆ ಈಗಷ್ಟೇ ಅವನ ಪರೀಕ್ಷೆ ಆರಂಭವಾಗಿದೆ ಮತ್ತು ನನಗೆ ಅನಿಸುತ್ತಿಲ್ಲ ಆತ ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆ ಎಂದು. ಪ್ರಣಾಮ ಪ್ರಭು. ಅಣ್ಣ, ನಿಜ ಹೇಳ್ಬೇಕು, ನಿಂಗೆ ಅನ್ಸಿತ್ತಲ್ವಾ ಈ ನಿನ್ ಸುಧಾ ನಿಮ್ನ ಬಿಟ್ಟು ಹೊರಟೆ ಹೋದ್ಲು ಅಂತ? ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಣ್ಣ. ಸುಧಾ, ನಿಂಗೇನ್ ಅನ್ಸಿತ್ತು? ನಾನ್ ನಿನ್ನ ಹಾಗೆ ಬಿಟ್ಬಿಡ್ತೀನಾ? ನೀವಿಬ್ರು ನನ್ನ ಜೀವಗಳು. ನಾನ್ ಬದುಕಿರೋ ಕಾರಣ ನೀವೇ. ಸುಧಾಮ, ನೀನು ನನ್ನನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ. ವಿಶ್ವಾಮಿತ್ರನನ್ನು ಇಲ್ಲಿಯವರೆಗೂ ಯಾರೂ ಗೆಲ್ಲಲು ಸಾಧ್ಯವಾಗಿಲ್ಲ, ಸಾಧ್ಯವಾಗುವುದೂ ಇಲ್ಲ. ಏನಾಯ್ತು ಬಾನು? ಅಣ್ಣ, ನನಗೆ ಹಾವು ಕಚ್ಚಿಬಿಡ್ತು. ಅಣ್ಣ, ಚಿಂತೆ ಮಾಡ್ಬೇಡ ಬಾನು. ಬಾನು, ನಾನ್ ಸರಿಯಾಗಿ ಕಟ್ಟಿದ್ದೀನಿ. ಇನ್ ಸರ್ಪದ ವಿಷ ನಿನ್ ಶರೀರಕ್ಕೆ ಸೇರೋದಿಲ್ಲ. ಅದೊಮ್ಮೆ ಸರ್ಪವಾಗಿದ್ದರೆ ಆಗ ನಿನ್ನ ಉಪಚಾರ ಫಲ ನೀಡುತ್ತಿತ್ತು. ಆದರೆ
ಈ ಸರ್ಪ ವಿಶ್ವಾಮಿತ್ರನ ಯೋಗ ಶಕ್ತಿಯಿಂದ ಜನಿಸಿದ್ದು. ಇದರಿಂದ ಯಾರೂ ಉಳಿಯಲಾಗದು. ನಿನ್ನ ಸೋದರನಂತೂ ಉಳಿಯುವುದೇ ಇಲ್ಲ. ಅಣ್ಣ, ನನ್ ತಲೆ ತಿರುಗ್ತಾ ಇದೆ. ನಂಗೇನು ಕಾಣಿಸ್ತಾ ಇಲ್ಲ. ನನ್ ಕಣ್ಣಿನ ಮುಂದೆ ಬರೀ ಕತ್ಲೆ ತುಂಬ. ಇಲ್ಲ ಬಾನು, ಹಾಗೆಲ್ಲ ಹೇಳ್ಬೇಡ. ನನಗನ್ಸುತ್ತೆ ಇಲ್ಲ ಬಾನು, ನಿಂಗೇನು ಆಗೋದಿಲ್ಲ. ನೀನೀಗ ನಿನ್ ಕಣ್ಣ ತೆಗೆದೇ ಇಡು. ಇಲ್ದಿದ್ರೆ ಈ ವಿಷ ನಿನ್ ಶರೀರದೊಳಗೋಗುತ್ತೆ. ಏನೂ ಆಗಲ್ಲ. ಹೇ ಪ್ರಭು, ದಯವಿಟ್ಟು ನನ್ ತಮ್ಮನ್ ಕಾಪಾಡು. ನಿನ್ನ ಈ ಭಕ್ತನ ಎಷ್ಟು ಪರೀಕ್ಷೆ ಮಾಡ್ತೀಯ? ಬಾನು ನೀನು ಸರಿ ಹೋಗ್ತೀಯ ಬಾನು. ಏನೂ ಆಗಲ್ಲ. ಕಣ್ಬಿಡು ಬಾನು. ಬಾನು ಬಾನು ಏನಾಯ್ತು ಮಗು? ಶ್ರೀಮಾನ್, ನನ್ ತಮ್ಮಂಗೆ ಹಾವು ಕಚ್ಚಿಬಿಟ್ಟಿದೆ. ನಿಮಗೇನಾದ್ರೂ ವಿಷ ತೆಗಿಯೋಕ್ ಗೊತ್ತಿದೆಯಾ? ನೋಡ್ತೀನಿ. ಯಾವ ಸರ್ಪ ನಿನ್ ತಮ್ಮನ ಕಚ್ಚಿದ್ಯೋ ಅದು ಜಗತ್ತಿನ ಅತ್ಯಂತ ವಿಷದ ಸರ್ಪನೇ. ಈ ಸರ್ಪದ ವಿಷಕ್ಕೆ ಉಪಚಾರ ಯಾವುದೇ ವೈದ್ಯರ ತ್ರಾಣೂ ಇಲ್ಲ. ನೀವೇನ್ ಹೇಳ್ತಿದ್ದೀರಾ ಶ್ರೀಮಾನ್? ನಮ್ಗೇನಾದ್ರೂ ಸಹಾಯ ಮಾಡಿ. ಮಗು, ನಿನ್ನ ತಮ್ಮ ಜೀವಂತ ಉಳಿಯೋಕಾಗಲ್ಲ. ಇದಕ್ಕೆ ಯಾವ ಉಪಚಾರನೂ ಇಲ್ಲಪ್ಪ. ಇಲ್ಲ ಭಾನು, ಹೇಳು. ಇಲ್ಲ ಬಾನು, ಇಲ್ಲ ಬಾನು, ನಿಂಗೇನೂ ಆಗಲ್ಲ. ನಿನ್ನನ್ ಬಿಟ್ಟು ಹೋಗೋ ಹಾಗಿಲ್ಲ ಬಾನು. ಇಲ್ಲ ಬಾನು. ಮಗು, ಹೊರಟು ಹೋದವ್ರನ್ನ ಯಾರು ತಡೆಯೋಕ್ ಆಗೋಲ್ಲಪ್ಪ. ಆದ್ರೆ ನೀನು ನಿನ್ನ ತಮ್ಮನ ಆತ್ಮ ಶಾಂತಿಗೋಸ್ಕರನಾದ್ರೂ ಇವನ ದೇಹ ಸಂಸ್ಕಾರ ಮಾಡ್ಲೇಬೇಕಪ್ಪ. ಇಲ್ಲಿಂದ ಪೂರ್ವ ದಿಕ್ಕಿನ ಕಡೆಗೆ ಒಂದು ಸ್ಮಶಾನ ಇದೆ. ಅಲ್ಲಿಗೆ ನಿನ್ ತಮ್ಮನ್ ತಗೊಂಡೋಗಿ ಅವನ ಅಂತಿಮ ಸಂಸ್ಕಾರ ಮಾಡು. ಬಿಡು ನನ್ನ. ನಾನು ಭಗವಂತ ಕಂಸ. ಭಗವಂತನ ಜೊತೆ ಇದಂತ ಕೆಲಸ ಮಾಡ್ತಿದ್ಯಾ? ಭಗವಂತ ಪೌಂಡ್ರಿಕ, ಈ ಜಗತ್ತಿನಲ್ಲಿ ಕೇವಲ ಒಬ್ಬನೇ ಭಗವಂತ ಕಂಸ. ತಿಳಿದಿದೆಯೇ ನಾನು ನಿನ್ನನ್ನು ವೃಂದಾವನ ವಾಸಿಗಳ ಭಗವಂತನಾಗಲು ಏಕೆ ಬಿಟ್ಟೆ? ಏಕೆಂದರೆ ನೀನು ಅವರನ್ನು ನಿನ್ನ ಭಕ್ತಿಯಲ್ಲಿ ಭ್ರಮೆಗೊಳಿಸಬಲ್ಲೆ, ಅವರನ್ನು ಅಧರ್ಮದಲ್ಲಿ ಲೀನ ಮಾಡಬಲ್ಲೆ ಎಂದು. ಅದರಿಂದ ಆ ವೃಂದಾವನ ವಾಸಿಗಳನ್ನು ಧರ್ಮದ ಮಾರ್ಗದಲ್ಲಿ ನಡೆಸುವುದಕ್ಕೆ ಕೃಷ್ಣನೇ ನನ್ನ ಬಳಿ ಬರಬೇಕು ಮತ್ತು ನಾನು ಅವನ ಅಂತ್ಯ ಮಾಡಬೇಕು. ಆದರೆ ನೀನು ಮಾಡಿದ್ದೇನೋ? ಗೋಪಿಕೆಯರನ್ನು ಕೂಡ ಭ್ರಮೆಗೊಳಿಸಲಾಗಲಿಲ್ಲ ನೀನು. ಅಯ್ಯೋ, ಎಲ್ಲಿ ಭಗವಂತ? ಗೋಪಿಯರ್ ಸಿಗ್ತಾರೆ ಅಂತ ಇವನ್ ಎಲ್ಲಿ ಹೇಳಿದ್ನೋ ಅಲ್ಲಿ ಆ ಕೃಷ್ಣ ಸಿಕ್ಕಿದ್ದ ಅವನ ಯಕ್ಷಿಣಿಯ ಜೊತೆ. ಮತ್ತೆ ನಮ್ಗೆ ಹೀಗೆ ಹೊಡೆದು ಭಗವಂತ ಇಂಥ ಸ್ಥಿತಿ ತಂದ್ಬಿಟ್ರು. ಎಂತ ಭಗವಂತರೋ ನೀನು ಪುಂಡ್ರಿ. ಭದ್ರಾಕ್ಷ, ಭಗವಂತ ಎಂದೂ ತಪ್ಪು ಮಾಡಲಾರ. ಖಂಡಿತವಾಗಿ ನಿನ್ನಿಂದಲೇ ಏನೋ ತಪ್ಪಾಗಿರಬೇಕು. ಓ, ಭಗವಂತನ ಜಾಲ ರಚಿಸಿ ನಿನ್ನನ್ನೇ ಭಗವಂತ ಎಂದುಕೊಂಡೆಯಾ ನೀನು? ಯಾವ್ದು ಸತ್ಯನೋ ಅದನ್ನ ಮತ್ತೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆಯಾ? ನಾನಂತೂ ವಿಷ್ಣುವಿನ ಅವತಾರನೇ, ಆ ವಿಷ್ಣುವಿನ ಪೂರ್ಣ ಅಂಶ. ವಿಷ್ಣುವಿನ ಪೂರ್ಣ ಅಂಶ. ಹೇಳು ಹೇಳು. ಭಯಭೀತನಾಗುವ ಅವಶ್ಯಕತೆ ಇಲ್ಲ. ನಿನ್ನ ಕೊಲ್ಲುವುದಿಲ್ಲ. ಏಕೆಂದರೆ ನೀನು ಆ ವಿಷ್ಣುವಿನ ಅವತಾರವಲ್ಲ. ವಿಷ್ಣುವಿನ ಅವತಾರವು ಆ ತಾತಯ್ಯನೇ. ನೀನು ಅವನನ್ನು ಇಲ್ಲಿಗೆ ಕರೆತರಬೇಕು.
ಮತ್ತು ನಾನು ಅವನ ಹತ್ಯೆ ಮಾಡಬೇಕು. ಇನ್ನೊಂದು ಅವಕಾಶ ನೀಡಿ ಮಹಾರಾಜ. ನಾನೇ ವಿಷ್ಣು ಅವತಾರ ಅಂತ ತೋರಿಸ್ಕೊಡ್ತೀನಿ. ನಾನು ಭಗವಂತ. ನಾನು ವಿಷ್ಣುವಿನ ಅವತಾರ. ನಾನು ವಿಷ್ಣುವಿನ ಅವತಾರಕ್ಕೆ ಅವಕಾಶ ಬೇಕು. ಒಂದು ಬಾರಿ ಯಾರಾದರೂ ಭಗವಂತ ಆದರೆ ಅದನ್ನು ಸತ್ಯವೆಂದು ತೋರಲು ಜೀವನ ಪೂರ್ತಿ ಪ್ರಯತ್ನ ಮಾಡುತ್ತಿರುತ್ತಾನೆ. ಪೌಂಡ್ರಿಕ ಭಗವಂತ ಆಗುವ ನಿನ್ನ ಈ ವಿಶ್ವಾಸವನ್ನು ಅಲ್ಲಿಯೇ ತೋರಿಸು. ಹೋಗು, ಏಕೆಂದರೆ ಅಲ್ಲಿ ನೀನು ಭಗವಂತನಾದರೆ ಕೇವಲ ಆಗ ಮಾತ್ರ ಕೃಷ್ಣ ವಿವಶನಾಗುತ್ತಾನೆ ನನ್ನ ಬಳಿ ಬರುವುದಕ್ಕೆ. ಮತ್ತು ನೀನು ಹಾಗೆ ಮಾಡಲಾಗದಿದ್ದರೆ ಭಗವಂತ ಕಂಸನ ಕೈಯಿಂದ ನಿನಗೆ ಮೋಕ್ಷ ಸಿಗುತ್ತದೆ. ಭಗವಂತ ಪೌಂಡ್ರಿಕ